ನಾನು ಮುಗಿಸ್ಬಿಡ್ತೀನಿ. ಡೆಪ್ಟಿ ಲೀಡರ್ ಕಮ್ ಟು ಅವರ್ ರೆಸ್ಕ್ಯೂ. ಲೆಟ್ ಮಿ ಫಿನಿಶ್. ಅರ್ಧ ಗಂಟೆಯಿಂದ ನನಗೆ ಮಾತಾಡೋಕೆ ಬಿಡದೇ ಇದ್ರೆ ಕಂಟಿನ್ಯೂ ಮಾಡಿ. ನೀವು ಅಷ್ಟು ನೀವು ಅಲ್ಲೇ ನೋಡ್ತೀವಿ, ನೀವು ಕಂಟಿನ್ಯೂ ಮಾಡಿ. ಅಲ್ಲ ಅವರು ನೋಡಿ ಅವ್ರು ಕೂತ್ಕೊಳ್ತಾರೆ. ಅಲ್ಲ ಮೈಕ್ ಆಫ್ ಮಾಡಿ, ನೀವು ಕಂಟಿನ್ಯೂ. ನನಗೆ ಟೈಮ್ ಕೊಟ್ಟಿಲ್ಲ ಮಾತಾಡೋಕೆ. ಅಲ್ಲ ನನ್ನ ಟೈಮ್ ಅಲ್ಲ, ಅರ್ಧ ಗಂಟೆಯಿಂದ ಅವರ ಮಾತಾಡ್ತಿದ್ರೆ ಏನು ಮಾಡೋದು? ಅಧ್ಯಕ್ಷರೇ, ಇಲ್ಲಿ ನಡೆದ ಒಂದ್ ನಿಮಿಷ ಇಲ್ಲಿ ನಡೆದಿರೋದು ಏನು ಗೊತ್ತಾ? ಯತ್ನಾಳ್ ಅವರು ಹೆಂಗಾರ ಮಾಡಿ ಜಗಳ ತಕೊಂಡ್ಬಿಟ್ರೆ ನೀವು ಅಸೆಂಬ್ಲಿ ಮುಂದಾಗ್ತೀರಿ ಅಂತ ಚರ್ಚೆ ಮಾಡ್ಬೇಕಂತ. ಆಯ್ತು, ಶುಕ್ರವಾರ ಚರ್ಚೆ ಮಾಡಿ. ಶುಕ್ರವಾರ ಚರ್ಚೆ ಮಾಡಿ. ಅಂಬೇಡ್ಕರ್ ಹಿಂದೂ ಅಂಬೇಡ್ಕರ್ ಹಿಂದೂ ಅಲ್ಲ. ಚರ್ಚೆ ಮಾಡಿ. ಜವಾಹರ್ಲಾಲ್ ಅಧ್ಯಕ್ಷರೇ ಆಯ್ತು, ನಾಳೆ ಮಾತಾಡಿ. ಅಧ್ಯಕ್ಷರೇ, ನಾನು ಇಷ್ಟು ವರ್ಷದಿಂದ ನಾನು ಸದನದಲ್ಲಿ ಇದ್ದೀನಿ ಅಧ್ಯಕ್ಷರೇ. ಆಯ್ತು, ನೀವು ಕಂಟಿನ್ಯೂ ಮಾಡಿ. ನೀವು ಅವ್ರು ಮಾತಾಡಿ, ನಿಮ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಈ ತರ ಎಲ್ಲ ಆ ತರ ಮಾತಾಡಬೇಕು. ಅಡ್ಡಿಪಡಿಸಿದ್ರೆ ಮಾತಾಡಿ. ನನ್ನ ಮಾತು ತಲುಪಬಾರ್ದು ಅಂತ ಏನ್ ಮಾಡೋದು ಅಧ್ಯಕ್ಷರೇ? ನೀವು ಅವ್ರನ್ನ ಕರೆಕ್ಟ್ ಆಗಿ ಅಧ್ಯಕ್ಷರ ಅವ್ರಿಗೆ ಕರೆಕ್ಟ್ ಆಗಿ ಕೂರಿಸ್ಬೇಕಲ್ಲ ಅವ್ರನ್ನ. ಆಯ್ತು. ಸೊ ನಾನು ಇಷ್ಟೇ ಹೇಳ್ತೀನಿ ಅಧ್ಯಕ್ಷ, ಕ್ಲಿಯರ್. ಇವತ್ತು ಪ್ರಸ್ತಾವ ನಾನು ಏನ್ ನೀಡ್ತಾ ಇದ್ದೀನಿ ಅಂದ್ರೆ, ಬನ್ನಿ ನಾವೆಲ್ಲ ಸೇರಿ ಸಮಾಜ ಒಗ್ಗೂಡಿಸೋಣ, ಈ ದೇಶದ ರಾಜಕಾರಣ ಬಿಟ್ಬಿಡೋಣ, ನಾವೆಲ್ಲ ಒಟ್ಟಾಗಿ ಮುಂದೆ ಹೋಗೋಣ. ನಾವು ಬೇರೆ ಅಲ್ಲ, ಸೃಷ್ಟಿ ಮಾಡ್ತಾ ಇದ್ದಾರೆ. ನೀವು ಬೇರೆ ಅಲ್ಲ, ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಇರಬಹುದು, ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ನಂಬಿಕೆ ಇರಬಹುದು, ಆದ್ರೆ ನಾವೆಲ್ಲ ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರೇ ಇವರೆಲ್ಲ ಇನ್ನೊಂದು ಲಾಸ್ಟ್ ಮಾತು ನಾನು ನನ್ನ ಮಾತನ್ನು ಇಲ್ಲಿ ಅಂಗೀಕರಿಸಿದ್ದೀನಿ ಕ್ಷೇತ್ರಗಳನ್ನ ಕಾಲ ತಾವು ಚರ್ಚೆ ನಡೆಸಿದ್ರಿ. 2 ದಿವಸ ಕಾಲ ಎಲ್ಲ ಪಾಕಿಸ್ತಾನಕ್ಕೆ ಬಾಧಕಗಳು ಎಲ್ಲ ಆಯಾಮಗಳ ಬಗ್ಗೆ ನಾವು ಚರ್ಚೆ ನಡೆಸಿ ವಿರೋಧ ಪಕ್ಷದ ನಮ್ಮ ಸ್ನೇಹಿತರ ಮಾತನ್ನು ನಾವು ಕೇಳಿದ್ವಿ, ಸರ್ಕಾರದ ಪರವಾಗಿ ಮಂತ್ರಿಗಳು ಮಾಡಿದ್ದನ್ನು ನಾವು ಕೇಳಿದ್ವಿ. ಕೊನೆಗೆ ನಿಷ್ಕರ್ಷೆ ಅಧ್ಯಕ್ಷರೇ, ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಯಾವುದೇ ರೈತರಿಗೆ ಸೇರಿದ್ರು ಸಹ ಅದು ನಾವು ವಾಪಸ್ ಪಡ್ಕೊಳ್ಳೋಣ ಅಂತ ನಾವು ಹೇಳಿದ್ವಿ. ಇದೇ ನಮ್ಮ ಸರ್ಕಾರದಿಂದ ನಾವು ಸ್ಟೇಟ್ಮೆಂಟ್ ಮಾಡಿದ್ವಿ. ಯಾವುದೇ ಸ್ಥಾನಕ್ಕೆ, ಯಾವುದೇ ಧಾರ್ಮಿಕ ವಿವಾದ ಇದ್ರೆ ಅದನ್ನು ಮುಟ್ಟದಿಲ್ಲ ಅಂತ ಇದೇ ಸದನದಲ್ಲಿ ಚರ್ಚೆ ಆಗಿದೆ ಅಧ್ಯಕ್ಷರೇ. ಮತ್ತೆ ನಾನೇ ಕೂಡ ಭಾಷಣ ಮಾಡಿದ್ದೀನಿ, ಅವಕಾಶ ಮಾಡಿಕೊಂಡಿದ್ದಾರೆ. ಸುಳ್ಳು ಹೇಳಿದ್ದಾರೆ ಅಂತ ನಾನು ಇಲ್ಲಿ ಬಹಿರಂಗ ಪಡಿಸಿದ್ದೀನಿ ವಕ್ಫ್ ವಿಚಾರದಲ್ಲಿ. ಮತ್ತೆ ಅದೇ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಅಧ್ಯಕ್ಷರೇ, ಇವತ್ತು ವಕ್ಫಿನ ಅಲೈನ್ಮೆಂಟ್ ನಡೀತಾ ಇದೆ, ತಕರಾರಿಲ್ಲ. ನೀವು ಸಾರ್ವಜನಿಕರ ಆಸ್ತಿಯನ್ನು ಕಾಪಾಡುವುದಕ್ಕೆ ಅಮೆಂಡ್ಮೆಂಟ್ ತಗೊಂಡು ಬಂದ್ರೆ ತಕರಾರಿಲ್ಲ. ಇನ್ನು ವಿವಾದಕ್ಕೆ ತಕರಾರು ಆಗುತ್ತೆ. ಸನ್ಮಾನ್ಯ ಸಮಾಜದಲ್ಲಿ ಅಶಾಂತಿ ಮೂಡಿಸೋದಕ್ಕೆ 1-2 ಸ್ಟೇಟ್ಮೆಂಟ್ ಸಾಕು. ಜವಾಬ್ದಾರಿ ಸಮಾಜದಲ್ಲಿ ಅಶಾಂತಿ ಮೂಡಿಸಬಹುದು, ಆದ್ರೆ ಸಮಾಜ ಒಗ್ಗೂಡಿಸಿ